ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ 5 ಸ್ಟಾರ್ ಹೋಟೆಲಿಗೆ ಬಂದಿದ್ದೀವಿ ಫಸ್ಟ್ ಟೈಮ್. ಸೊ ಬನ್ನಿ ನಮ್ಮ ರೂಮ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಫಸ್ಟು ಕಾರ್ಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಎಂಟ್ರಿ ಆದ್ವಿ. ಈ ಕಡೆ ಕಾರ್ಡ್ನ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಕಾರ್ಡ್ ಇನ್ಸರ್ಟ್ ಮಾಡಿದ್ರೆ ಮಾತ್ರ ರೂಮಲ್ಲಿ ಪವರ್ ಇರೋದು. ಸೊ ಕಾರ್ಡ್ ಇನ್ಸರ್ಟ್ ಮಾಡಿಬಿಟ್ಟು ಒಳಗೆ ಬಂದ್ವಿ. ಈ ಕಡೆ ಏನಿತ್ತು ಅಂದರೆ ಹ್ಯಾಂಗರ್ ಕೊಟ್ಟಿದ್ರು ಬಟ್ಟೆಗಳೆಲ್ಲ ಹಾಕೋಕ್ಕೆ. ಸೊ ಮುಂಚೆನೇ ರೂಮ್ ಯೂಸ್ ಮಾಡಿದ್ರಿಂದ ಬಟ್ಟೆ ಎಲ್ಲ ಹಾಕೋಗ್ಬಿಟ್ಟು ಹೊರಗಡೆ ಹೋಗಿದ್ವಿ. ಸೊ ಇಲ್ಲೇನಪ್ಪ ಇದೆ ಅಂದರೆ ಗ್ಲಾಸ್ ಮತ್ತು ಕೆಟಲ್ಲಿದೆ, ಕಾಫಿ ಮಾಡ್ಕೋಬೋದು. ಈ ಕಡೆ ಸ್ವಿಚ್ಚು, ಇದೇನು ಹಾಲ್ ಪೌಡರು ಮತ್ತು ಶುಗರ್ ಇಟ್ಟಿದ್ದಾರೆ, ಶುಗರ್ ಅಂಡ್ ಕಾಫಿ ಪೌಡರು ಮತ್ತು ಇದೇನೋ ಇಟ್ಟಿದ್ದಾರೆ. ಸೊ ಈ ಕಡೆ ಬಂದರೆ ನೋಡಿ, ಬರ್ಬನ್ ಬಿಸ್ಕೆಟ್ ಇಟ್ಟಿದ್ದಾರೆ, ಒಂದು ಚಿಪ್ಸ್ ಇಟ್ಟಿದ್ರು, ಆಲ್ರೆಡಿ ತಿಂದ್ಬಿಟ್ಟೆ ಅದನ್ನು. ಸೊ ಈ ಕಡೆ ಎಲ್ಲ ಮೇಕಪ್ ಐಟಮ್ಸ್ ಹಾಗೆ ಇಟ್ಬಿಟ್ಟು ಹೋಗಿದ್ವಿ. ಹೊರಗಡೆ ಟೈಮ್ ಆಯಿತು ಅಂತ ಹೋಗ್ಬೇಕಾರೆ ಇಲ್ಲಿ ಮಿನಿ ಫ್ರಿಡ್ಜ್ ಇತ್ತು, ಇದರಲ್ಲಿ ಒಂದು ಸ್ಪ್ರೈಟ್ ಇತ್ತು, ಆಲ್ರೆಡಿ ಕುಡಿದಿದ್ದೆ. ಸೊ ಒಂದೇ ಒಂದು ಬಾಟಲ್ ಇದೆ ಅಷ್ಟೇ, ಖಾಲಿ ಫ್ರಿಡ್ಜು. ಈ ಕಡೆ ಬಂದರೆ ವಾಶ್ರೂಮ್ ಅಂತೂ ಸೂಪರಾಗಿತ್ತು. ಮಿರರು, ಇಲ್ಲಿ ಏನಪ್ಪ ಅಂದರೆ ಹೇರ್ ಡ್ರೈಯರು ಎಲ್ಲ ಅವರೇ ಇಟ್ಟಿದ್ರು. ಹೇರ್ ಡ್ರೈಯರ್ ವಿಡಿಯೋ ತೆಗಿಯೋದು ಮರ್ತೆ. ಸೊ ಈ ಕಡೆ ಶಾಂಪೂ ಇಟ್ಟಿದ್ದಾರೆ, ಶಾಂಪೂ, ಮಾಯ್ಶ್ಚರೈಸರು, ಬ್ರಷು, ಪೇಸ್ಟ್ ಎಲ್ಲ ಇಟ್ಟಿದ್ರು ಅಲ್ಲೇ. ಸೊ ಈ ಕಡೆ ಸ್ನಾನ ಮಾಡ್ಕೋಬೋದು. ಈ ಕಡೆ ಹೊರಗಡೆ ಬಂದರೆ ಇಲ್ಲಿ ಬೆಡ್ ಇದೆ. ಬೆಡ್ ಅಂತೂ ಸಖತ್ತಾಗಿತ್ತು ನೋಡಿ, ಪೇಂಟಿಂಗ್. ಆ ಕಡೆ ಎಲ್ಲ ವಿಂಡೋ ಇತ್ತು. ಸೊ ಇಲ್ಲಿ ಹಾಯ್, ನಾನು ಟಿ ವಿ ಅವ್ರು ಆಲ್ರೆಡಿ ಕನೆಕ್ಟ್ ಮಾಡಿಬಿಟ್ಟಿದ್ರು ವೈಫೈಗೆ. ಸೊ ಇಲ್ಲಿ ಬಂದರೆ ಲ್ಯಾಂಡ್ಲೈನ್ ಇತ್ತು. ಏನಾದ್ರು ಫುಡ್ ಏನಾದ್ರು ಆರ್ಡ್ರ್ ಮಾಡ್ಕೋಬೇಕು ಅಂದರೆ ಲ್ಯಾಂಡ್ಲೈನ್ ಯೂಸ್ ಮಾಡ್ಬೋದು. ಮತ್ತು ಒಂದು ನೋಟ್ ಪ್ಯಾಡ್ ಇಟ್ಟಿದ್ರು, ಏನಾದ್ರು ಬರ್ಕೊಳ್ಳೋದು ಏನಾದ್ರು ಇತ್ತು ಅಂದರೆ. ಬೆಡ್ ಅಂತೂ ಸೂಪರ್ ಅಂದರೆ ಸೂಪರಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು 5 ಸ್ಟಾರ್ ಹೋಟೆಲ್ಗೆ. ಸೊ ನಮ್ಮ ರೂಮ್ ಹೆಂಗಿತ್ತು, ಇಲ್ಲೇನಿದೆ, ಇದೇನಿದು ಯೂಸ್ ಮಾಡಿಲ್ಲ, ಏನಿದು ಐರನ್ ಬಾಕ್ಸ್. ಕರೆಕ್ಟ್, ಐರನ್ ಬಾಕ್ಸ್. ಇದೊಂಚೂರು ಡಿಫ್ರೆಂಟಾಗಿದೆ, ನಾನು ಯೂಸ್ ಮಾಡಿಲ್ಲ, ಹೆಂಗೆ ಯೂಸ್ ಮಾಡೋದಂತ ಗೊತ್ತಿಲ್ಲ, ನೋಡೋಣ ಆಮೇಲೆ ಯೂಸ್ ಮಾಡಬೇಕು. ಇದು ಓವನಲ್ಲಿ ಇನ್ನೇನು ಮಾಡ್ಕೊಳ್ಳೋದು, ಓವನ್. ಈ ಕಡೆ ಒಂದು ಕಿಟ್ಟಿ ಬ್ಯಾಗ್ ಇಟ್ಟಿದ್ರು, ನಾನು ಅದನ್ನೆಲ್ಲ ಎತ್ಕೊಂಡು ಬಿಟ್ಟಿದ್ದೆ. ಸೊ ಇಷ್ಟು ನಮ್ಮ ರೂಮು. ಬನ್ನಿ ಡೈನಿಂಗ್ ಹಾಲ್ಗೆ ಹೋಗೋಣ. ಇವಾಗ ರೂಮ್ ಕ್ಲೋಸ್ ಮಾಡಿಕೊಂಡು ಡೈನಿಂಗ್ ಹಾಲ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಬಾಯ್, ಅಲ್ಲಿ ಸಿಗುವ. ಡೈನಿಂಗ್ ಹಾಲಿಗೆ ಬಂದ್ವಿ. ಇವಾಗ ಬನ್ನಿ ಏನೇನು ವೆರೈಟೀಸ್ ಇದೆ ಅಂತ ನೋಡೋಣ. ಊಟ ಮಾಡೋ ಟೈಮು. ಬನ್ನಿ ಹೋಗೋಣ. ಫಸ್ಟು ಏನಪ್ಪ ಅಂದರೆ ಬರೀ ನಾನ್ ವೆಜ್ ಐತಿ ಈ ಕಡೆ ಎಲ್ಲ. ಸೊ ನಾನು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಈ ಕಡೆ ಬಂದೆ. ಇಲ್ಲೇನಪ್ಪ ಅಂದರೆ ವೈಟ್ ರೈಸ್ ಇಟ್ಟಿದ್ರು, ಆ್ಯಂಡ್ ಈ ಕಡೆ ಬಿರಿಯಾನಿ ಇಟ್ಟಿದ್ರು. ಈ ಕಡೆ ಎಲ್ಲ ಬಿರಿಯಾನಿನೇ ಇತ್ತು, ಆ್ಯಂಡ್ ಬರೀ ನಾನ್ ವೆಜ್ಜೇ ಈ ಕಡೆ ಸೈಡು. ಸೊ ಜಾಸ್ತಿ ನೋಡಲಿಲ್ಲ, ಇದೆಲ್ಲ ಯಾವ್ಯಾವ ಬಿರಿಯಾನಿ ಅಂತ ಗೊತ್ತಾಗಲಿಲ್ಲ. ಸೊ ನೋಡ್ಕೊಂಡು ಈ ಕಡೆ ಬಂದ್ವಿ. ಈ ಕಡೆ ಎಲ್ಲ ಪಿಕಲ್ಸ್ ಇಟ್ಟಿದ್ರು. ಇಲ್ಲೇನಪ್ಪ ಅಂದರೆ ಪಲ್ಯ, ಇದು ಕೋಸಿನ ಪಲ್ಯ, ಇದೇನೋ ಗೊತ್ತಿಲ್ಲ, ಇದು ಏನೇನೋ ಇಟ್ಟಿದ್ರು. ಅದೆಲ್ಲ ನೋಡೋಕ್ಕೆ ಎಲ್ಲ ನೂಡಲ್ಸ್ ಒಂದು ಹಾಕ್ಕೊಂಡೆ. ನೂಡಲ್ಸ್ ಹಾಕ್ಕೊಂಡ್ಮೇಲೆ ಈ ಕಡೆ ದಾಲ್ ಇಟ್ಟಿದ್ರು. ದಾಲ್ ಮಾತ್ರ ಸೂಪರಾಗಿತ್ತು. ದಾಲ್ ಮತ್ತು ಇದು ಏನೇನೋ ಗ್ರೇವಿಗಳು ತುಂಬ ಇದೆ, ಮಿಕ್ಸ್. ಏನೋ ಪನ್ನೀರ್. ಈ ಕಡೆ ಇಲ್ಲೆಲ್ಲ ಬಂದರೆ ಕರ್ಡ್ ಐಟಮ್ಸು. ಇಲ್ಲಿ ಕರ್ಡ್ ರೈಸ್ ಬರೀ ಆ ಥರದ್ದೇ ಇತ್ತು. ಸೊ ಈ ಕಡೆ ಬಂದರೆ ಸ್ಟಾರ್ಟರ್ಸು, ಸಲಾಡ್ ಇತ್ತು, ಯಾವ್ಯಾವುದೋ ಇತ್ತು, ಯಾವುದೂ ಹಾಕ್ಕೊಂಡಿಲ್ಲ. ಇದೆಲ್ಲ ಅದೇ ಸೈಡ್. ಮತ್ತು ಇನ್ನೊಂದು ಸೈಡ್ ಬಂದರೆ ಇಲ್ಲೆಲ್ಲ ಫ್ರೂಟ್ ಸಲಾಡು. ಸ್ವೀಟ್ಸ್ ಅಂತೂ ಸೂಪರ್, ಯಾವುದನ್ನ ನೋಡೇ ಇಲ್ಲ ಗುರು, ಆ ಥರ ಎಲ್ಲ ಡಿಫ್ರೆಂಟ್. ಹಲ್ವಾ ಮಾತ್ರ ಸೂಪರ್ ಟೇಸ್ಟು. ಡೈಲಿ ಡಿಫ್ರೆಂಟ್ ಒಂದೊಂಥರ ಹಲ್ವಾ ಮಾಡ್ತಿದ್ರು. ಸ್ವೀಟ್ಸು ಅಷ್ಟೇ ಡಿಫ್ರೆಂಟಾಗಿ ಯಾವುದಾದ್ರು ಸ್ವೀಟ್ಸ್ ಇರ್ತಿತ್ತು. ಇದು ಏನಿದು ಕೇಕ್ಸು, ಸಖತ್ತಾಗಿರುತ್ತೆ ಕೇಕ್ ಅದು. ಇದೆಲ್ಲ ಫುಲ್ ನಾನ್ ವೆಜ್ ಈ ಕಡೆ ಸೈಡು. ಇದು ನಾನ್ ವೆಜ್. ಈ ಕಡೆ ಎಲ್ಲ ಪಾಪಡೆಲ್ಲ ಇಟ್ಟಿದ್ರು. ಫೈನಲಿ ಇಷ್ಟೆಲ್ಲ ಹಾಕೊಂಬಂದೆ ಪ್ಲೇಟ್ಗೆ. ಬ್ರೌನೀಸ್ ಇದೆ ನೋಡಿ, ಅಲ್ಲಿ ಬ್ರೌನೀಸ್ ಅಂತೂ ಸೂಪರಾಗಿರ್ತದೆ ತಿನ್ನೋಕ್ಕೆ. ನೆಕ್ಸ್ಟು ಊಟ ಎಲ್ಲ ಆಯಿತು. ಐಸ್ ಕ್ರೀಮ್ ಹತ್ರ ಬಂದೆ. ಇವಾಗ ಐಸ್ ಕ್ರೀಮ್ ಹಾಕೋಬೇಕು. ಬನ್ನಿ.
ಊಟ ಎಲ್ಲ ಮುಗೀತು. ಸೊ ಇವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ, ರೂಮ್ಗೆ ಹೋಗೋ ಟೈಮ್ ಆಯಿತು ಅಂತೇಳಿ. ಸೊ ಮಾತಾಡೋದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಎಲ್ಲರೂ ರೂಮ್ ಹತ್ರ ಹೋದ್ವಿ. ಸೊ ಗುಡ್ ನೈಟ್, ಮತ್ತೆ ಸಿಗುವ, ಬಾಯ್.